ಕರ್ನಾಟಕದಲ್ಲೇ ಕೊಕ್ಕರೆಗಳು ಅಂತ ಹೇಳಿದಾಗ ಮೊದಲು ನೆನಪಾಗೋದೇ ನಮಗೆ ಕೊಕ್ಕರೆಬೆಳ್ಳೂರು. ಇವತ್ತು ನಾನು ಕೊಕ್ಕರೆಬೆಳ್ಳೂರಿಗೆ ಬಂದಿದ್ದೆ. ಆದರೆ ನನಗೆಲ್ಲೂ ಕೊಕ್ಕರೆಗಳೇ ನೋಡ್ಲಿಕ್ಕೆ ಸಿಗಲಿಲ್ಲ. ಕಾರಣ ಏನು ಅಂತ ಹೇಳಿ ವಿಚಾರಿಸಿದಾಗ ಗೊತ್ತಾಗಿತ್ತು, ಈ ಊರಿನಲ್ಲಿ ಕೊಕ್ಕರೆಗಳು ಗೂಡು ಕಟ್ಟಿದಂಥ ಗೂಡುಗಳಿವೆ. ಹಾಗೆ ಕೊಕ್ಕರೆಗಳು ಯಾವ ಮರದಲ್ಲಿ ಗೂಡು ಕಟ್ಟಿತ್ತು ಆ ಮರಗಳು ಇದೆ, ಬಟ್ ಕೊಕ್ಕರೆಗಳು ನೋಡ್ಲಿಕ್ಕೆ ಸಿಗಲ್ಲ. ಕಾರಣ ಏನು ಎತ್ತ ಅಂತ ವಿಚಾರಿಸಿದಾಗ ನಾನು ಬಂದಂಥ ಈ ಟೈಮು ಸರಿ ಇಲ್ಲ. ಅಂದ್ರೆ ನೀವು ಬೇರೆ ಪಕ್ಷಿಧಾಮ ತರ ಇಲ್ಲಿ ಎನಿ ಟೈಮ್ ಕೊಕ್ಕರೆಗಳು ಇರಲ್ಲ, ಅದು ಒಂದು ಸೀಸನ್ ನಲ್ಲಿ ಮಾತ್ರ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಇದ್ರ ಕೊಕ್ಕರೆ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಅಧ್ಯಯನ ಮಾಡಿದಂತ ಒಂದು ವ್ಯಕ್ತಿಯನ್ನು ಇವತ್ತು ನಾನು ನಿಮ್ ಜೊತೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹಾಗೆ ಆ ವ್ಯಕ್ತಿ ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಕೊಡ್ತಾರೆ. ಯಾವ ಸಮಯದಲ್ಲಿ ಕೊಕ್ಕರೆಬೆಳ್ಳೂರಿಗೆ ಬರೋದು ಉತ್ತಮ, ಹಾಗೆ ಬಂದ್ರೆ ಇದಕ್ಕೂ ಮೊದಲೇ ನಿಮ್ಗೆ ಏನಾದ್ರು ಕೊಕ್ಕರೆ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರು ಕೂಡ ಅವರಿಗೆ ಮೊದಲನೇದಾಗಿ ಕಾಲ್ ಮಾಡಿ ಕನ್ಫರ್ಮೇಶನ್ ಮಾಡಿದ್ರೆ ಅವ್ರು ನಿಮ್ಗೆ ಕೊಕ್ಕರೆಗಳು ಎಲ್ಲಿ ಜಾಸ್ತಿ ನೋಡ್ಲಿಕ್ಕೆ ಸಿಗುತ್ತೆ ಹಾಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆದ ಅಧ್ಯಯನ ಕೂಡ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಆ ವ್ಯಕ್ತಿಯ ಜೊತೆ ಡೈರೆಕ್ಟ್ ಆಗಿ ಮಾತಾಡುವ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಅಕ್ಟೋಬರ್ ಇಂದ ಏಪ್ರಿಲ್ ತನಕ ಇರ್ತದೆ. ಇದು ಕನ್ನಡದಲ್ಲಿ ಹೆಜ್ಜಾಡ್ರಿ ಅಂತೀವಿ. ಅಕ್ಟೋಬರ್ ಇಂದ ಏಪ್ರಿಲ್. ಇದು ಪೇಂಟೆಡ್ ಸ್ಟಾರ್ಕ್ ಅಂದ್ರೆ ಬಣ್ಣದ ಕೊಕ್ಕರೆ. ಇದು ಜನವರಿ ಸಂಕ್ರಾಂತಿ ಹಬ್ಬ ಕಳೆದ್ರೆ ಇದು ಬರ್ತದೆ. 2,000 ಬರುತ್ತೆ. ಬಟ್ ಇದು ಮೊದಲು ಅಕ್ಟೋಬರ್ಗೆ ಸ್ಟಾರ್ಟ್ ಆದ್ರೆ ಏಪ್ರಿಲ್ ತನಕ ಮೊದಲು 2,000-3,000 ಬರ್ತಿತ್ತು. ಇವತ್ತು ನಿಮ್ಗೆಲ್ಲ ಗೊತ್ತು, ಸಿಚುವೇಶನ್ ಚೇಂಜ್ ಆಯ್ತು, ಕ್ಲೈಮೇಟ್ ಬಂತು, ಎಲ್ಲ ಚೇಂಜ್ ಆಗಿ ಇವತ್ತೇನಾಗಿದೆ ಅಂತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನು ಅಂತಂದ್ರೆ ಇವೆರಡೂ ಕರ್ನಾಟಕದಲ್ಲಿರುವಂತಹ 135 ಜಾತಿಯಲ್ಲಿ ಇದು ನಮ್ಮ ದೇಶದಲ್ಲ, ಸೈಬೇರಿಯಾ ಚಿಲಿದ್ದು. ಈ ಸೈಬೇರಿಯಾ ಚಿಲಿದ್ದು ಏನಾಗಿದೆ ಅಂತಂದ್ರೆ ಕರ್ನಾಟಕದಲ್ಲಿ ಈ ಜಾಗನ ಬೇಕು ಅಂತ ಆರಿಸ್ಕೊಂಡ್ಮೇಲೆ ಇದು ಕೊಕ್ಕರೆಬೆಳ್ಳೂರು ಆಯ್ತು. ನಿಮ್ಗೆಲ್ಲ ಇವತ್ತು ಗೊತ್ತಿರ್ಬೋದು ಏನು ಅಂತಂದ್ರೆ ಇವೆಲ್ಲ ನೆಸ್ಟಿಂಗ್ ಮಾಡೋದು ಬರ್ಡ್ಸ್ ಲೇಕ್ ಹತ್ರ. ಹೌದು. ಬಟ್ ಇದು ಊರ್ ಮಧ್ಯ ಯಾಕೆ ಬಂತು ಅಂತಂದ್ರೆ ಲೇಕ್ ಹತ್ರ ಇರ್ಬೇಕಾದ್ರೆ ಇದಕ್ಕೆ ಪ್ಲೇಗ್ ಅಟ್ಯಾಕ್ ಆಯ್ತು. ಸರಿ. ಬಟ್ ನೀವು ಒಳಗಡೆ ಓದ್ಲಿಲ್ಲ, ಆಮೇಲೆ ಓದಿ ಪ್ಲೇಗ್ ಅಟ್ಯಾಕ್ ಆಯ್ತು. ಪ್ಲೇಗ್ ಅಟ್ಯಾಕ್ ಆದ್ಮೇಲೆ ಇದು ವಾಪಸ್ ಸೈಬೇರಿಯಾ ಆಸ್ಟ್ರೇಲಿಯಾಕ್ಕೆ ಹೋಯ್ತು. ಮತ್ತೆ ಪುನಃ ಕರ್ನಾಟಕದಲ್ಲಿ ಆರಿಸ್ಕೊಂಡಿದ್ದೀವಿ ಅವರು. ಇದನ್ನ ಆರಿಸ್ಕೊಂಡ್ಮೇಲೆ ಇದು ಕೊಕ್ಕರೆಬೆಳ್ಳೂರು. ಅದರಲ್ಲಿ ಎಲ್ಲಾ ಜಾಗನ ಆರಿಸ್ಕೊಂಡಿಲ್ಲ, ವಿಶೇಷತೆ ಇದೆ. ವಿಶೇಷತೆ ಅಂದ್ರೆ ಜನರ ಮಧ್ಯ ವಿಲೇಜ್. ಈಗ ನಿಮಗೆ ನಾವೇನ್ ಹೇಳ್ತೀವಿ ಅಂದ್ರೆ ವಿಲೇಜ್ ಅಂತೀವಿ. ಯಾಕೆ ಅಂದ್ರೆ ಜನರ ಮಧ್ಯ, ಜನಗಳ ಸಂಪರ್ಕ, ಜನಗಳ ಒಡನಾಟ ಜನರ ಮಧ್ಯನೇ ಇರುತ್ತೆ. ಯಾಕೆ ಅಂದ್ರೆ ಆ ಪ್ಲೇಗ್ ಅಟ್ಯಾಕ್ ಆದ್ಮೇಲೆ ಅದಕ್ಕೆ ಭಯ ಶುರು ಆಯ್ತು. ಹಂಗಾಗಿ ಅದು ಯಾವಾಗ್ಲೂ ಜನರ ಮಧ್ಯನೇ ಇರುತ್ತೆ. ಅದಕ್ಕೆ ಇದು ಬಂದ್ಮೇಲೆ ಇದಕ್ಕೆ DC ಜೋರ್ಡನ್ ಅವರು ಕೊಕ್ಕರೆಬೆಳ್ಳೂರು ಅಂತ ಹೆಸರಿಟ್ರು. ಇದು ಕೂಡ ಕರ್ನಾಟಕದಲ್ಲಿ 7ನೇ ಸ್ಥಾನದಲ್ಲಿದೆ, ಸ್ಥಾನದಲ್ಲಿದೆ. ಹಂಗಾಗಿ ಇದು ಮೈಗ್ರೇಟೆಡ್ ಬರ್ಡ್ಸ್, ಇಷ್ಟಪಟ್ಟು ಬಂದಿರೋದು. ಈಗ ನೀವು ಹೆಂಗೆ ಕೊಕ್ಕರೆಬೆಳ್ಳೂರಿಗೆ ಇಷ್ಟಪಟ್ಟು ಬಂದಿರೋ ಅದೇ ರೀತಿ ಇಷ್ಟಪಟ್ಟು ಜಾಗನೂ ಅದೇ ಆರಿಸ್ಕೊಳ್ತು, ಊರು ಅದೇ ಆರಿಸ್ಕೊಳ್ತು, ಮರನೂ ಅದೇ ಆರಿಸ್ಕೊಳ್ತು. ಜಾಗ ಅಂದ್ರೆ ವಿಲೇಜು, ಮರ ಅಂದ್ರೆ ಆಲದ ಮರ, ಅರಳಿ ಮರ, ಹುಣಸೆ ಮರ. ಈ ಮರದಲ್ಲೇ ಅದು ಗೂಡನ್ನ ಕಟ್ಟೋದು. ಗೂಡು ಕಟ್ಟಾದ್ಮೇಲೆ ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದರು. ಏನಕ್ಕೆ ಅಂದ್ರೆ ಗೂಡು ಕಟ್ಟಾದ್ಮೇಲೆ ಅದಕ್ಕೆ ಕಲ್ಲು ಹೊಡಿಬಾರ್ದು, ಸಾಯಿಸಬಾರ್ದು. ಇದು ಇಡೀ ಪ್ರಪಂಚಕ್ಕೆ ಹೆಸರುವಾಸಿಯಾಗಿದೆ. ಹಂಗಾಗಿ ಇದು ಸಂತಾನೋತ್ಪತ್ತಿ ಮಾಡಕ್ ಬಂದಿರೋದು. ಇದು ಇವೆರಡಕ್ಕೆ ತವ್ರ ಮನೆ ಆದ್ಮೇಲೆ ಇದಕ್ಕೆ ರಕ್ಷಣೆ ಮಾಡ್ಲಿಕ್ಕೆ ಒಬ್ರು ಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಇವತ್ತೇನ್ ಮಾಡ್ತಾರೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮರ ಕಟ್ ಮಾಡ್ದಂಗೆ ನೋಡ್ಕೊತಾರೆ. ಆಮೇಲೆ ಯಾರ ಜಾಗದಲ್ಲಿ ಯಾರ ಮರದಲ್ಲಿ ಕೂತಿರುತ್ತೆ ಅವ್ರಿಗೆ ದುಡ್ಡನ್ನ ಕೊಡ್ತಾರೆ. ಸಾಮಾನ್ಯವಾಗಿ ಹುಣಸೆ ಮರದಲ್ಲಿ ಕೂತ್ರೆ 2,000 ರೂಪಾಯಿ, 2,500 ರೂಪಾಯಿ ಕೊಡ್ತಾರೆ. ಆಲದ ಮರ, ಅರಳಿ ಮರಕ್ಕೆಲ್ಲ 1,000 ರೂಪಾಯಿ ಕೊಡ್ತಾರೆ. ಯಾರ ಜಾಗದಲ್ಲಿ, ಈಗ ಅವ್ರ ಜಾಗದಲ್ಲಿ ಅವ್ರ ಮರದಲ್ಲಿ ಕೂತಿದ್ರೆ ಅವ್ರಿಗೆ ಒಂದಿಷ್ಟು ದುಡ್ಡು. ಯಾಕೆಂದ್ರೆ ಅವ್ರಿಗೂ ಜವಾಬ್ದಾರಿ ಇರ್ಬೇಕು, ಕಲ್ಲು ಹೊಡಿಬಾರ್ದು ಅಂತ. ಈಗ ನೀವು ಕೇಳಿದ್ರಿ, ಅಲ್ಲಿ ಶುರು ಮಾಡಿದ್ ನಾವೇನೆ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೊತ್ತಿರ್ಲಿಲ್ಲ. ಕೆಳಗಡೆ ಬಿದ್ಮೇಲೆ ತಾಯಿ ಮರಿನ ಮುಟ್ಟಲ್ಲ, ಗೊತ್ತಿರ್ಬೋದು. ಯಾವುದೇ ಬರ್ಡ್ಸ್ ಕೆಳಗಡೆ ಬಿದ್ಮೇಲೆ ತಾಯಿ ಮರಿನ ಮುಟ್ಟಲ್ಲ. ಇವತ್ತು ಕರ್ನಾಟಕದಲ್ಲಿರುವಂಥ ಬರ್ಡ್ಸ್ ಎಲ್ಲಾನು ನಾವು ಸಂರಕ್ಷಣೆ ಮಾಡೋಕ್ಕಾಗಲ್ಲ. ಅದು ಎಲ್ಲಿ ಬೇಕಲ್ಲಿ ಮೊಟ್ಟೆ ಇಡುತ್ತೆ. ಇದನ್ನ ವಿಶೇಷತೆ ಅಂದ್ರೆ ಇದು ಇಲ್ಲಿಗೆ ಬಂದು ಸಂತಾನೋತ್ಪತ್ತಿ ಮಾಡುತ್ತಲ್ಲ, ಆವಾಗ ಇದು ಕೆಳಗಡೆ ಬಿದ್ಮೇಲೆ ಇದನ್ನ ಸಾಕ್ಬೇಕು ಅಂತ ಗೊತ್ತಾಯ್ತು. ಅದನ್ನ ಒಬ್ರು ಮನು ಅಂತಿದ್ದಾರೆ ಮೈಸೂರಲ್ಲಿ, ಮನು ಅಂತ. ಅವರು 94 ಒಂದು ಹೆಜ್ಜಾಡ್ರೆ ಬೆಳಗ ಅಂತ ಕಮಿಟಿ ಮಾಡಿದ್ರು, ಪೆಲಿಕನ್ ಕನ್ಸರ್ವೇಷನ್ ಗ್ರೂಪ್ ಅಂತ. ಅವಾಗ ಊರಿನ ಜನಕ್ಕೆ, ಸರ್ಕಾರಕ್ಕೆಲ್ಲ ಗೊತ್ತಾಯ್ತು ಇದನ್ನ ಸಾಕ್ಬೋದು ಅಂತ. ಅಲ್ಲಿ ತನಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಮರಕ್ಕೆ ಮಾತ್ರ ದುಡ್ಡು ಕೊಟ್ಕೊಂಡು ಹೋಗ್ತಿದ್ರು. ಹಂಗಾಗಿ ಒಂದು 15 ವರ್ಷ ಹೆಜ್ಜಾಡ್ರೆ ಬೆಳಗದವರೇ ಮಾಡಿದ್ರು ಈ ಕೆಲಸನ. ಇವಾಗ ಒಂದು 5 ವರ್ಷ ಆಯ್ತು ನಾವು ಗೌರ್ಮೆಂಟ್ ಕೊಟ್ಟಿದ್ದೀವಿ. ಇವತ್ತು ಮನು ಬಂದ ಮೇಲೆ ಇದ್ರದ್ದು ಹಿನ್ನೆಲೆ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ಕೊಕ್ಕರೆಬೆಳ್ಳೂರದ್ದು ಏನು ಹಿನ್ನೆಲೆ,
ಅಂತ ಗೊತ್ತಾಗ್ತಿರ್ಲಿಲ್ಲ. ಆ ಹಿನ್ನೆಲೆ ಮಾಡಿದ್ಮೇಲೆ ನಿಮ್ಮಂಥವರೆಲ್ಲ ಬರೋಕ್ಕೆ ಶುರು ಆಗಿದ್ದು. ಇವಾಗ ಹಿನ್ನೆಲೆ ತುಂಬ ಮಾಡಿದ್ದೀವಿ, ಬಟ್ ಬರ್ಡ್ಸ್ ಕಮ್ಮಿ ಬರ್ತದೆ. ಇದು ವರ್ಷಕ್ಕೆ 2 ಮೊಟ್ಟೆ ಹಾಕುತ್ತೆ. 2 ಮೊಟ್ಟೆ? 2 ಮೊಟ್ಟೆ, ಹೌದೌದು, 2 ಮೊಟ್ಟೆ ಹಾಕುತ್ತೆ. 25 ಮರದಲ್ಲೇ ಇದ್ರೆ, ತಾಯಿ ಜೊತೆ ಇದ್ರೆ 25 ವರ್ಷ ಬದುಕುತ್ತೆ. ನಾವು ಸಾಕಿದ್ದು 25 ವರ್ಷ ಬದುಕಲ್ಲ. ಯಾಕೆಂದ್ರೆ ಫುಡ್ ತಿನ್ನೋದು ಬರೀ ಮೀನು ಬಿಟ್ರೆ ಇನ್ನೇನು ತಿನ್ನಲ್ಲ. ಅದನ್ನ ತಾಯಿ ಜೊತೆ ಇದ್ರೆ ಅದು ಸಾಕಷ್ಟು ಕೊಡುತ್ತೆ. ನಮ್ಮಲ್ಲಿ ಇದ್ರೆ ನಾವು ಸಾಕಷ್ಟು ಕೊಡೋಕ್ಕಾಗಲ್ಲ. ಇವತ್ತು 10-15 ವರ್ಷ ಜಾಗ ಬೆಳೆದುಕೊಂಡು ಮಾಡಿದ್ರು. ಇವತ್ತು ಸರ್ಕಾರ ನೋಡ್ಕೋತಾ ಇದೆ, ಸರ್ಕಾರನೇ ಫಿಶ್ ಇದೆಲ್ಲ ಖರ್ಚು ಮಾಡ್ತಾ ಇರುತ್ತೆ ಹೊರಗಡೆ ಬಿದ್ದಿದ್ದಕ್ಕೆ. ಆದ್ರೂ ಗಾಳಿ ಬೆಳಕು ಕಮ್ಮಿ. ನಮ್ಗೆ ಒಬ್ರು ಕೂಡ ಹಾಕಿದ್ರೆ ಯಾವ ತರ ಆಗುತ್ತೆ ಅದೇ ರೀತಿ ಅದಕ್ಕೂ ಬೇಜಾರಾಗಿರುತ್ತೆ. ಲೈಫ್ ಲಾಂಗ್ ವಿಶಾಲ ಆಗಿದ್ರೆ ಜಾಸ್ತಿ ಬದುಕು. ಒಂದು ದಿನಕ್ಕೆ 220. ಅದೀಗ ರೆಸ್ಕ್ಯೂ ಮಾಡಿದ್ನ ಮತ್ತೆ ಹಾರಿಗೆ ಬಿಡ್ಲಿಕ್ಕೆ ಆಗಲ್ವಾ? ಬಿಡ್ತೀವಿ ಸರ್. ಅದು ಈಗ ನಮ್ಮ ಹತ್ರ ಇರೋದು ಹುಷಾರಿಲ್ಲದ್ದು ಮತ್ತೆ ಏಟಾಗಿರೋದು. ಈಗ ಚೆನ್ನಾಗಿರೋದು 4 ಮಂತ್ ಇರುತ್ತೆ. ಇದು ಅಕ್ಟೋಬರ್ ಬಂದ್ರೆ ಅಕ್ಟೋಬರ್ ಫುಲ್ ಗೂಡು ಕಟ್ಕೊಳ್ಳುತ್ತೆ. ಡಿಸೆಂಬರ್ ಇಂದ ನೆಸ್ಟಿಂಗ್ ಶುರು ಮಾಡುತ್ತೆ. ಏಪ್ರಿಲ್ಗೆ ಅದು ಪ್ರಿಪೇರ್ ಆಗುತ್ತೆ. ಅವಾಗ ತಾಯಿ ಜೊತೆನೆ ಹೊಟ್ಟೋಗುತ್ತೆ ಅದು. ಇದು ಜನವರಿಗೆ ಬಂದ್ರೆ ಜನವರಿ ಫೆಬ್ರವರಿ ಗೂಡು ಕಟ್ಕೊಳ್ಳುತ್ತೆ. ಮಾರ್ಚಿಂದ ಅದು ನೆಸ್ಟಿಂಗ್ ಶುರು ಮಾಡುತ್ತೆ. ಜುಲೈ ಎಂಡ್ ತನಕ ಇರುತ್ತೆ. ಮರದಲ್ಲೇ ಇದ್ರೆ ಅದು ಹೊರಟೋಗುತ್ತೆ. ಕೆಳಗಡೆ ಬಿದ್ದಿದ್ದನ್ನ ನಾವು ಏನ್ ಮಾಡ್ತೀವಿ, 4 ಮಂತ್ ಚೆನ್ನಾಗಿರೋದನ್ನ 4 ಮಂತ್ ಆದ್ಮೇಲೆ ಬಿಡ್ಸ್ಬಿಡ್ತೀವಿ. ರೆಕ್ಕೆ ಬರಕ್ಕೆ 4 ತಿಂಗಳು ಬೇಕು. ಇದು ಮೊಟ್ಟೆ ಇಟ್ಟಾದ್ಮೇಲೆ 1.5 ತಿಂಗಳು ಬೇಕು ಮರಿಯಾಗಕ್ಕೆ. ಆಮೇಲೆ ಮರಿ ದೊಡ್ಡದಾಗಕ್ಕೆ ಒಂದು 3 ತಿಂಗಳು ಬೇಕು. ಹಾಗೆ ಅದು ಚೆನ್ನಾಗಿರೋದು 4 ಮಂತ್ ಇರುತ್ತೆ. ಅದಾದ್ಮೇಲೆ ಬಿಡ್ಸ್ಬಿಡ್ತೀವಿ. ಕೇಳಿದ್ರಲ್ಲ ಸ್ನೇಹಿತರೆ, ಕೊಕ್ಕರೆ ಬೆಳ್ಳೂರಿಗೆ ಬರಲಿಕ್ಕೆ ಯಾವ ಸಮಯ ಉತ್ತಮ ಅಂತೇಳಿ ಕೃಷ್ಣ ಅವರು ಕಂಪ್ಲೀಟ್ ಆಗಿ ನಮ್ಗೆ ತಿಳಿಸ್ಕೊಟ್ರು. ಒಂದ್ ವೇಳೆ ನಿಮ್ಗೆ ಏನಾದ್ರು ಕೊಕ್ಕರೆ ಬಗ್ಗೆ ಸ್ಟಡಿ ಮಾಡಬೇಕು, ಕೊಕ್ಕರೆಯನ್ನು ಇನ್ನೂ ಹತ್ತಿರದಿಂದ ನೋಡಬೇಕು ಅನ್ನೋ ಒಂದು ಆಸೆ ಇದ್ರೆ ಈ ಸ್ಕ್ರೀನ್ ಮೇಲೆ ಇರುವಂತ ನಂಬರ್ಗೆ ಕಾಲ್ ಮಾಡಿ ಕೃಷ್ಣ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅವರು ಅದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತಾರೆ. ಹಾಗೆ ನೀವು ಬಂದ್ರೆ ಅವರು ಅದು ನಿಮ್ ಜೊತೆ ಇನ್ನೊಬ್ಬ ವ್ಯಕ್ತಿಯನ್ನ ಬಿಟ್ಟು ಕೊಕ್ಕರೆ ಬೆಳ್ಳೂರು ಸುತ್ತಮುತ್ತಲ ಕೊಕ್ಕರೆಗಳು ಎಲ್ಲೆಲ್ಲಿವೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಿಮ್ ಸ್ನೇಹಿತರು ಕೊಕ್ಕರೆ ಬೆಳ್ಳೂರಿಗೆ ಬರುವಂತ ಆಸೆ ಇರ್ತದೆ ಅವರಿಗೆ ಶೇರ್ ಮಾಡಿ ಅಂತ ನಾನು ನಿಮ್ಮ ಪ್ರೀತಿಯ ಲೋಕ ಮುರುಡೇಶ್ವರ್ನ ಲೋಕೇಶ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.